ಮಾಡಿದಂತಹ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಯಾವ್ದಾದ್ರು ನೆನಪಿದೆಯಾ ಸರ್? ಭಾಳಷ್ಟು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅವರು ಒಂದು ಕೊಲೆ ಕೇಸಲ್ಲಿ ಅಪರಾಧಿಯಾಗಿದ್ದರು. ಅವರನ್ನು ಪಟ್ನಾ ಜೈಲಲ್ಲಿ ಇಟ್ಟಿದ್ದಾಗ ಅವ್ರು ಇಷ್ಟ ಬಂದಂಗೆ ಹೊರಗೆ ಹೋಗ್ತಾಯಿದ್ರು, ಬರ್ತಾಯಿದ್ರು, ಎಲ್ಲ ಫೆಸಿಲಿಟಿ ಸಿಗ್ತಾಯಿತ್ತು. ಅದನ್ನು ನಮ್ಮ ಗಮನಕ್ಕೆ ತಂದಿದ್ರು. ನಾನು ಅದನ್ನು ಆರ್ಡರ್ ಮಾಡಿದೆ, ಅವರನ್ನು ತಿಹಾರ್ ಜೈಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಡೆಲ್ಲಿಯಲ್ಲಿ. ಮತ್ತೆ ಅವರನ್ನು ಬಿಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಪರ್ಮಿಷನ್ ತಗೊಳ್ಬೇಕಂತ ಆದೇಶ ಮಾಡಿದ್ರಿ. ಹೌದು, ಇಂಥ ಕೆಲವು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದೇನೆ. ಆದರೆ ಅಂಥ ದೊಡ್ಡ ಜಡ್ಜ್ಮೆಂಟ್ ಕೊಟ್ಟವನಲ್ಲ. ಆದರೆ ನನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಿದ್ದೇನೆ. ಆ ಹೆಮ್ಮೆ ನನಗಿದೆ. ಭಾಳಷ್ಟು ಜನರಿಗೆ ಸಹಾಯ ಮಾಡಿದ್ದೇನೆ, ಭಾಳಷ್ಟು ಜನರಿಗೆ ತಕರಾರು ಕೂಡ ಮಾಡಿದ್ದೇನೆ. ಎಲ್ಲರಿಗೂ ತುಂಬಾ ಇದು ಆಗಿದೆ, ಇದು ಜೀವಾವಧಿ ಶಿಕ್ಷೆಯನ್ನು ಇರಿಸಿಬಿಟ್ಟು ಗಲ್ಲು ಶಿಕ್ಷೆ ಕೊಟ್ಟಿದ್ದೇನೆ. ಗಲ್ಲು ಶಿಕ್ಷೆ ಕೊಟ್ಟವರಿಗೆ ಕಮ್ಮಿ ಮಾಡಿ ಜೀವಾವಧಿ ಶಿಕ್ಷೆ ಅಥವಾ ಖುಲಾಸೆ ಮಾಡಿದ್ದೇನೆ. ಅದರಿಂದ ನನ್ನ ಗಮನಕ್ಕೆ ಬಂದ ವಿಚಾರದಲ್ಲಿ ಕಾನೂನು ಏನಿದೆ, ನನ್ನ ಅರ್ಥದಲ್ಲಿ ಕಾನೂನು ಏನಿದೆ ಅಂತ ಆ ಪ್ರಕಾರ ನಾನು ಹೋಗಿದ್ದೇನೆ ಹೊರತು ಯಾವುದೇ ಒಂದು ಪೊಲಿಟಿಕಲ್ ವ್ಯೂಸ್ ಇಟ್ಕೊಂಡಿಲ್ಲ, ಯಾವುದೇ ಒಂದು ಪರ್ಸನಲ್ ಆಂಬಿಷನ್ನು, ಪರ್ಸನಲ್ ಇದು ಹೇಟ್ರೆಡ್ನೆಸ್ ಯಾವ್ದು ಇಟ್ಕೊಂಡ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ ನಾನು. ಸರ್, ನಮ್ಮಲ್ಲಿ ಒಂದು ನಿಜವಾದ ಮಾತಿದೆಯಲ್ಲ ಸರ್, ಏನೇ ಆದರೂ ಕೂಡ ಸಾಮಾನ್ಯ ಜನನಿಗೂ ಕೂಡ ನ್ಯಾಯ ಸಿಗಬೇಕು. ನಿಜ. ಅವನಿಗೆ ಶಿಕ್ಷೆ ಆಗಬಾರ್ದು ಅಂತ. ನಿಜ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಯಾರಿಗೆ ಸರಿ ಯಾರಿಗೆ ತಪ್ಪಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತದೆ. ಕೆಲವು ಸಲ ನೋಡಿ, ನಾನು ಇವಾಗ ಈ ಗಲ್ಲು ಶಿಕ್ಷೆಯ ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ, ಕಾನೂನು ಪ್ರಕಾರ ಬೇರೆ ಯಾವುದೇ ಒಂದು ದಾರಿ ಇಲ್ಲದೆ ಇದ್ದರೆ ಆತ ಮಾಡಿದ್ದಕ್ಕೆ ಬೇರೆ ಯಾವ ರೀತಿಯಲ್ಲೂ ಆ ಶಿಕ್ಷೆಯನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ನೀವು ಯೋಚನೆಗೆ ಬಂದರೆ ಗಲ್ಲು ಶಿಕ್ಷೆ ಕೊಡಬೇಕಂತ ಕಾನೂನಿನಲ್ಲಿ ಇದೆ. ಇವಾಗ ನಾನೊಂದು ಉದಾಹರಣೆ ಕೊಡ್ತೇನೆ, ಅದು ಆಮೇಲೆ ಕೆಲವು ವಿಚಾರದಲ್ಲಿ ಚರ್ಚೆಗೆ ಕೂಡ ಬಂತು. ಒಬ್ಬ ವ್ಯಕ್ತಿ 7 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಆತನನ್ನು ಟ್ರಯಲ್ ಕೋರ್ಟ್ನವರು, ಮೊದಲನೇ ಕೋರ್ಟು, ಗಲ್ಲು ಶಿಕ್ಷೆ ಕೊಡ್ತಾರೆ. ಮೇಲಿನ ಕೋರ್ಟ್ನವರು ಆ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆ ಅಂತ ಮಾಡ್ತಾರೆ. ಆ ಶಿಕ್ಷೆಗೆ ಅದರ ವಿರುದ್ಧ UP ಸರ್ಕಾರದವರು ಅಪೀಲ್ಗೆ ಬರ್ತಾರೆ. ನಾನು ಇದನ್ನು ಎಲ್ಲ ವಿಚಾರಣೆ ಮಾಡಿ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಆ ಪ್ರಿನ್ಸಿಪಲನ್ನು ಹೇಳ್ಕೊಂಡು ಈ ಶಿಕ್ಷೆ ಗಲ್ಲು ಶಿಕ್ಷೆ ಆಗಬೇಕು, ಇದಕ್ಕಿಂತ ಕಮ್ಮಿ ಆಗಬಾರದು ಅಂತ ತೀರ್ಪು ಕೊಟ್ಟೆ. ಅದು ದೊಡ್ಡ ಚರ್ಚೆಗೆ ಬಂತು. ಅದರಲ್ಲಿ ಕೆಲವರು ವಾದ ಮಾಡೋಕ್ಕೆ ಶುರು ಮಾಡಿದ್ರು, ಗಲ್ಲು ಶಿಕ್ಷೆ ಕೊಡುವ ಹಕ್ಕು ಯಾವ ನ್ಯಾಯಾಧೀಶನಿಗೂ ಇಲ್ಲ, ಕಾನೂನಲ್ಲಿದೆ, ಆದರೆ ಮೊರಾಲಿಟಿಯಲ್ಲಿ ಇಲ್ಲ. ಯಾಕಂದ್ರೆ ಜೀವ ಕೊಡುವವನು ಪರಮಾತ್ಮ, ಅದನ್ನು ವಾಪಸ್ ಪಡ್ಕೊಳ್ಳುವ ಅಧಿಕಾರ ಪರಮಾತ್ಮನಿಗೆ ಮಾತ್ರ ಇದೆ ಹೊರತು ಇಲ್ಲ. ಕಾನೂನಲ್ಲಿ ಏನೇ ಹೇಳಿ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ವಾದ ಮಾಡಿದ, ಪೇಪರಲ್ಲಿ ಎಲ್ಲ ವಾದ ಮಾಡಿದರು. ನಾನು ಹೇಳಿದೆ, ಈತ ಒಂದು 7 ವರ್ಷದ ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ, ಅವನಿಗೆ ಅಧಿಕಾರ ಇತ್ತ ಕೊಲ್ಲಕ್ಕೆ ಅಂತ ಕೇಳಿದೆ. ಅದಕ್ಕೆ ಯಾರು ಜವಾಬು ಕೊಟ್ಟಿಲ್ಲ. ಅವನನ್ನು ಕೊಲ್ಲುವಂಥ ಅಧಿಕಾರ ನಮಗಿಲ್ಲ ಅಂತ ಕಾನೂನಲ್ಲಿ ಇದ್ರೂ ಕೂಡ ಅಧಿಕಾರ ಅಪರಾಧಿ ಶಿಕ್ಷೆ ಕೂಡ ಅಧಿಕಾರ ನಮಗಿಲ್ಲ. ಅದಿಲ್ಲ, ಆದರೆ ಅವನಿಗೆ ಅಧಿಕಾರ ಇದೆ. ಹೌದು, ಅದೇ ಮತ್ತೆ ಅದು ಮುಗಿದೋಯ್ತು. ನಾನು ಪ್ರಶ್ನೆ ಕೇಳಿದ ನಂತರ ಮುಗಿದೋಯ್ತು ಅದು. ಆದ್ದರಿಂದ ನಾನು ಯಾವುದೇ ವಿಚಾರದಲ್ಲಿ ಕೂಡ ನನ್ನ ವೈಯಕ್ತಿಕ ವಿಚಾರ ಅಂದರೆ ಆ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಹೋಗ್ಬೇಕಂದಿದ್ರೆ ನಾನು ನಿರ್ಧಾರಕ್ಕೆ ಬರ್ತಾ ಇದ್ದೆ. ಎಷ್ಟೋ ಸಲ ಕಾನೂನಿನಲ್ಲಿ ಗಲ್ಲು ಶಿಕ್ಷೆ ಕೊಟ್ಟದನ್ನು ಕೂಡ ಕಮ್ಮಿ ಮಾಡಿದ್ದೇನೆ. ಇಲ್ಲ, ಇದಕ್ಕೆ ಅವನ ತಪ್ಪಿದೆ, ಅದು ನಿಜ, ಆದರೆ ಆ ತಪ್ಪಿಗೆ ಕೆಲವರ ಪ್ರೋತ್ಸಾಹ ಕೂಡ ಇತ್ತು. ಅದರಿಂದಾಗಿ ಈತ ಮಾಡಿದ್ದು ಒಬ್ಬನೇ ಅಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಕೇಸ್ಗಳೆಲ್ಲ ಇತ್ತು. ಕಮ್ಮಿ ಮಾಡಿದ್ದು ಕೂಡ ಇದೆ. ಆದ್ದರಿಂದ ಯಾವುದೇ ಒಂದು ಲ್ಯಾಂಡ್ ಲಾರ್ಡ್ ಟೆನೆಂಟ್ ವಿಚಾರದಲ್ಲಿ ನಾನು ಟೆನೆಂಟ್ ಸಪೋರ್ಟ್ ಅಲ್ಲ, ಲ್ಯಾಂಡ್ ಲಾರ್ಡ್ ಸಪೋರ್ಟ್ ಅಲ್ಲ, ಲೇಬರ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಇವ್ರ ಸಪೋರ್ಟ್ ಅಂತ ಏನಿಲ್ಲ. ಕಾನೂನು ಆ ಕೇಸಲ್ಲಿ ಏನು ಹೇಳ್ತದೆ ಅದರ ವಿಚಾರದಲ್ಲಿ ಕೊಟ್ಟಿದ್ದೇನೆ. ಅಲ್ಲ, ನನಗಿಂತ ಉತ್ತಮ ನ್ಯಾಯಾಧೀಶರಿದ್ದಾರೆ ಇಲ್ಲ ಅಂತಲ್ಲ, ಆದರೆ ನಾನು ನನ್ನ ಆತ್ಮಸಾಕ್ಷಿಯಾಗಿ ಮಾಡಿದ್ದೇನೆ ಕೆಲಸ. ಹೌದು, ₹1 ಯಾರಿಂದಲೂ ತಗೊಂಡಿಲ್ಲ, ಮೋಸ ಮಾಡಿಲ್ಲ, ಮತ್ತು ಯಾವುದೇ ಒಂದು ದುರುದ್ದೇಶದಿಂದ ತೀರ್ಪು ಕೊಟ್ಟಿಲ್ಲ.
ಲೋಕಾಯುಕ್ತಕ್ಕೆ ಬರ್ತೀರಿ, ಲೋಕಾಯುಕ್ತದ ದಿಕ್ಕಿದಶೆಯನ್ನೇ ಬದಲಾಯಿಸ್ತೀರಿ. ನಾನು ಮಾತ್ರ ಅಲ್ಲ ನೋಡಿ, 1978ರಲ್ಲಿ ಕಾಣಿಸ್ತದೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಇದೆ. ಅವರು ಸರ್ಕಾರಕ್ಕೆ ಮತ್ತು ಕೋರ್ಟ್ಗಳಿಗೆ ಒಂದು ಆದೇಶ ಕೊಡ್ತಾರೆ. ಏನಂದರೆ ಈ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ, ಅದರಿಂದ ಆರ್ಥಿಕ ಪರಿಸ್ಥಿತಿಗೆ ದುಷ್ಪರಿಣಾಮ ಆಗಿದೆ. ಅದಕ್ಕೆ ಒಂದು ಮಟ್ಟ ಹಾಕಬೇಕಾದ್ರೆ ಒಂದು ಸ್ವತಂತ್ರವಾದ ಸಂಸ್ಥೆಯನ್ನು ಕಟ್ಟಬೇಕು, ಅದು ಯಾರ ಕೈಯಡಿಯಲ್ಲೂ ಇರಬಾರ್ದು. ಅದಕ್ಕೆ ಕೇಂದ್ರದಲ್ಲಿ ಲೋಕಪಾಲ್ ಅಂತ ಹೇಳಿ ಮಾಡಿ, ರಾಜ್ಯಗಳಲ್ಲಿ ಲೋಕಾಯುಕ್ತ ಅಂತ ಮಾಡಿ ಅಂತ ಹೇಳಿದರು. ಆದರೆ ಯಾರೂ ಕೂಡ ಯಾವ ರಾಜ್ಯ ಆಗಲಿ ಯಾವ ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಮನ್ನಣೆ ಕೊಟ್ಟಿರಲಿಲ್ಲ. 83ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಒಂದು ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ಒಂದು ಹೊಸ ರಾಜಕೀಯ ಪಕ್ಷ ಚುನಾವಣೆಗೆ ನಿಂತಿತ್ತು, ಜನತಾ ಪಾರ್ಟಿ ಅಂತ. ಅವರು ಈ ವಿಚಾರವನ್ನ ಬಯಲಂಗ ಮಾಡಿ, ನಮ್ಮನ್ನು ನೀವು ಚುನಾಯಿಸಿ ಸರ್ಕಾರ ನಾವು ಮಾಡಿದರೆ ನಾವು ಲೋಕಾಯುಕ್ತ ಅನ್ನೋ ಸಂಸ್ಥೆಯನ್ನ ಕಟ್ತೇವೆ ಅನ್ನೋ ಭರವಸೆ ಕೊಡ್ತಾರೆ. ಗೆಲ್ತಾರೆ 83ರಲ್ಲಿ. ಸುಮಾರು ತಿಂಗಳು ಅದರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಆವಾಗ ಜನರು ಕೇಳಕ್ಕೆ ಶುರು ಮಾಡಿದ್ರು, ಏನು ಈ ರೀತಿ ಭರವಸೆ ಕೊಟ್ಟಿದ್ರೆ, ನೀವು ಗೆದ್ದದ್ದು ಇದು ಈ ಭರವಸೆಯಿಂದಾಗಿ ಯಾಕೆ ಮಾಡಿಲ್ಲ ಅಂತ. ಆವಾಗ ಎಚ್ಚರಿಕೆ ಮಾಡಿ ಒಂದು ಸಂಸ್ಥೆ ಕಟ್ತಾರೆ, ಲೋಕಾಯುಕ್ತ ಅಂತ ಕರ್ನಾಟಕದಲ್ಲಿ. ಬೇರೆ ಎಲ್ಲೂ ಆಗಿಲ್ಲ, ಲೋಕಪಾಲು ಆಗಿಲ್ಲ, ಲೋಕಾಯುಕ್ತನೂ ಆಗಿಲ್ಲ. ಆದರೆ ಲೋಕಾಯುಕ್ತರಾಗಿ ಒಂದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಪಂಜಾಬಿಂದ ತಂದು ಲೋಕಾಯುಕ್ತ ಆಗಿ ಮಾಡ್ತಾರೆ. ನನಗೆ ಆ ದೇಶ ಆ ರಾಜ್ಯ ಈ ರಾಜ್ಯ ಅಂತಿಲ್ಲ, ನನ್ನ ಹೆಂಡತಿ ಪಂಜಾಬಿ. ಆದರೆ ಲೋಕ್ ಆಯುಕ್ತ ಅಂದರೆ ಜನರ ಅಧಿಕಾರಿ. ಆತ ಜನರ ಜೊತೆ ಸಂಪರ್ಕಿಸಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಸಮಸ್ಯೆಗಳನ್ನು ಕೇಳಬೇಕು. ಯಾಕಂದರೆ ಲೋಕಾಯುಕ್ತಕ್ಕೆ ಎರಡೇ ಅಧಿಕಾರ ಇದ್ದದ್ದು. ಒಂದು, ಆಡಳಿತದಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು. ಎರಡನೇದ್ದು, ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಎರಡೇ ಅಧಿಕಾರ. ಅವ್ರಿಗೊಂದು ಪೊಲೀಸ್ ಸಂಸ್ಥೆ ಕೊಟ್ಟಿದ್ದಾರೆ. ಇವರು ಪಂಜಾಬಿಂದ ಬಂದವರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಭಾಷೆಯೇ ಬರೋದಿಲ್ಲ. ಅವ್ರು ಯಾರು ಸಂಪರ್ಕ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಯಾರಾದ್ರೂ ಕಷ್ಟ ಹೇಳಕ್ಕೆ ಬಂದ್ರೆ, ಇಲ್ಲ ನೀವು ಆ ಅಧಿಕಾರಿ ಹತ್ರ ಹೋಗಿ, ಈ ಅಧಿಕಾರಿ ಹತ್ರ ಹೋಗಿ ಅಂತಾರೆ. ಅದು ಹಿಂದಿನಿಂದಲೇ ಬಂದ ಪ್ರಾಕ್ಟೀಸ್ ಅದು. ಆವಾಗ ಜನರಿಗೆ ಈ ಲೋಕಾಯುಕ್ತ ಅಂದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಒಂದು ಮನೋಭಾವನೆ ಬಂತು. ಅವ್ರು 4 ವರ್ಷ 5 ವರ್ಷ ಇದ್ರು. ಆ ನಂತರ ಇನ್ನೊಂದು 5 ವರ್ಷ ಬೆಂಗಾಲಿಂದ ಕರ್ಕೊಂಡು ಬಂದ್ರು. ಇದೆಲ್ಲ ಯಾಕಂದ್ರೆ ಅವ್ರು ಇದೇ ರೀತಿ ಯಾರಿಗೆ ಅರ್ಥ ಆಗಬಾರ್ದು ಅನ್ನುವ ವಿಚಾರದಲ್ಲಿ ಇಂಥವ್ರನ್ನ ತಂದದ್ದು. ಹುದ್ದೆಯ ಇದಕ್ಕಾಗಿ ಅಲ್ಲ, ಬೆನಿಫಿಟ್ಗಾಗಿ ಅಲ್ಲ, ಮಾಡಿದ್ದೇವೆ ಅಂತ ತೋರ್ಸಕ್ಕೆ ಅಷ್ಟೇ. 3ನೇವ್ರು ಬಂದರು ಕರ್ನಾಟಕದವರು. ಅವರ ಆರೋಗ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ, ಅವ್ರು ಏನು ಇದು ಮಾಡಿರಲಿಲ್ಲ. 4ನೇವ್ರು ಬಂದವರು ತೋರಿಸ್ಕೊಟ್ರು, ಎನ್ ವೆಂಕಟಾಚಲ ಅಂತ. ಅವರು ಖುದ್ದಾಗಿ ದಾಳಿಗೆ ಹೋಗ್ತಾ ಇದ್ರು, ಅಧಿಕಾರಿಗಳಿಗೆ ಜೇಬಿಂದ ಹಣ ತೆಗೆದು ಎಲ್ಲ ಟಿವಿಯವ್ರಿಗೆ ತೋರಿಸ್ತಾ ಇದ್ರು. ಖುಷಿ ಆಯ್ತು ಜನರಿಗೆ, ಓ ಇದು ಲೋಕಾಯುಕ್ತ ಸಂಸ್ಥೆ ಅಂತ. ತದನಂತರ ನಾನು ಬಂದವನು ನಾನು ಹೇಳಿದೆ, ನಾನು ಬೀದಿಗೆ ಇಳಿಯಲ್ಲ, ಆದರೆ ನನ್ನ ಕೆಲಸ ನಾನು ಮಾಡ್ತೇನೆ, ಮಾಡಿ ತೋರಿಸ್ತೇನೆ ಅಂತ. ಆವಾಗ ಪ್ರೆಸ್ನವ್ರು ಹೇಳಿದ್ರು, ನಿಮ್ಮನ್ನ ಏರ್ ಕಂಡೀಷನ್ ರೂಮಲ್ಲಿ ಕೂರಕ್ಕೆ ಕರ್ತಂದಿಲ್ಲ, ಬೀದಿಗೆ ಇಳೀರಿ ನಿಮ್ಮ ಹಿಂದಿನವ್ರು ಮಾಡಿದ ರೀತಿಯಲ್ಲಿ. ಇಲ್ಲದಿದ್ರೆ ನಿಮ್ಮನ್ನ ನೀವು ಕುರ್ಚಿ ಬಿಟ್ಟು ಹೋಗಿ ರಾಜೀನಾಮೆ ಕೊಡಿ ಅಂತ ಪ್ರೆಸ್ನವ್ರು ಹೇಳಿದರು. ನಾನು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಾನು ನನ್ನ ಅಧಿಕಾರಿಗಳ ಮುಖಾಂತರ ಚರ್ಚೆ ಮಾಡಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಏನೆಲ್ಲ ಮಾಡ್ಬೇಕಂತ ಹೇಳಿದೆ. ನನ್ನ ಹತ್ರ ಇದ್ದಂಥ ಅಧಿಕಾರಿಗಳು ಅಂದೂ ಇರಲಿಲ್ಲ, ಇಂದೂ ಇದ್ದಾರೆ, ಇರ್ಬೋದು, ನನಗಿಂತ ಹಿಂದೆ ಇದ್ದಿಲ್ಲ ಕಾಣಿಸ್ತದೆ. ಯಾಕೆಂದರೆ ಯಾರು ಆ ರೀತಿಯಲ್ಲಿ ಇದು ಮಾಡಿಲ್ಲ. ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದರು. 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದಾರೆ, 8 ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದಾರೆ, 15-16 MLA MLCಗಳ ವಿರುದ್ಧ ಕೊಟ್ಟಿದ್ದಾರೆ, 150ಕ್ಕೂ ಜಾಸ್ತಿ ಅಧಿಕಾರಿಗಳ ವಿರುದ್ಧ. ಯಾರು ತಹಶೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲ, IAS IPS ಅಧಿಕಾರಿಗಳನ್ನು ಸೇರಿಸ್ಕೊಂಡು ಕೊಟ್ಟಿದ್ದಾರೆ. ಅಷ್ಟೊಂದು ಕೊಡಬೇಕಾದ್ರೆ ಅವರಿಗೆ ಪ್ರೋತ್ಸಾಹ ಕೊಟ್ಟವನು ನಾನು, ಕೆಲಸ ಮಾಡಿದವರು ಅವರು. ಆದ್ರೆ ಅದ ಕ್ರೆಡಿಟ್ ಬಂದಿದ್ದು ನನಗೆ, ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ರೀತಿಯಲ್ಲಿ ನನ್ನ ನಸೀಬ್ ಚೆನ್ನಾಗಿತ್ತು, ಒಳ್ಳೆಯವರಿದ್ರು. ಮತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಹೇಳ್ತದೆ, ಯಾವುದೇ ಒಂದು ವಿಚಾರಣೆ ಈ ಕಾಯ್ದೆ ಅಡಿಯಲ್ಲಿ ಆಗಬೇಕಾದ್ರೆ ಅದು ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಆಗಬೇಕು. ಆತನ ರ್ಯಾಂಕ್ ಮಿನಿಮಮ್ ರ್ಯಾಂಕ್ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ASP, ಅದು ಮಿನಿಮಮ್ ರ್ಯಾಂಕ್ನವ್ರು ಆಗಬೇಕು, ಅದಕ್ಕಿಂತ ಮೇಲಿನವ್ರು ಆಗ್ಬೋದು ಅಂತ. ಅದರ ಅರ್ಥ ಏನೋ, ಪೊಲೀಸ್ ಬಿಟ್ಟು ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ಲೋಕಾಯುಕ್ತರು ಪೊಲೀಸ್ ಅಲ್ಲ.
ಅದರಿಂದ ನಾನು ಹೇಳಿದೆ ನಾನು ಬೀದಿಗೆ ಇಳಿಯಲ್ಲ ಅಂತ. ಅದು ತಪ್ಪು ತಿಳ್ಕೊಂಡ್ರು. ಮತ್ತೆ ಅದನ್ನು ಜನರಿಗೆ ಗೊತ್ತಾಯಿತು ಹಾಗಾಗಬೇಕಂತ. ಇವರು ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದರು, ಬೇರೆ ಅಧಿಕಾರಿಗಳು ಕೂಡ ಭಾಳ ಒಳ್ಳೆ ಕೆಲಸ ಮಾಡಿದರು. ಅದರಿಂದ ನನ್ನ 5 ವರ್ಷದಲ್ಲಿ ನನಗೆ ಭಾಳಷ್ಟು ತೃಪ್ತಿ ಇದೆ. ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ಬಹಳ ದೊಡ್ಡ ದೊಡ್ಡ ಹಗರಣಗಳನ್ನ ಪ್ರಪ್ರಥಮ ಬಾರಿಗೆ ಬೆಳಕಿಗೆ ತಂದದ್ದು, ಅದರಲ್ಲೂ ಕೂಡ ಗಣಿ ಹಗರಣ ಏನಿದೆ ಅದರಲ್ಲಿ ಏನು ಮೋಸ ಆಗ್ತಾ ಇತ್ತು ನೋಡಿ. ನಾನು ವಿಚಾರಣೆ ಮಾಡಿ ಗಣಿ ವರದಿ ಕೊಟ್ಟದ್ದು 70ನೇ ಇಸ್ವಿಯಿಂದ 2010ರವರೆಗೆ. ಆವಾಗ 1 ಮೆಟ್ರಿಕ್ ಟನ್ ಕಬ್ಬಿಣದ ಅದುರಿಗೆ ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ. 27 ರೂಪಾಯಿ. ಹೌದು. ಅದೇ ಈಗ 1 ಮೆಟ್ರಿಕ್ ಟನ್ ಅನ್ನ ಅಂದು 7,500ಕ್ಕೆ ಮಾರ್ಕೆಟಲ್ಲಿ ಮಾರ್ತಾ ಇದ್ರು ನೋಡಿ. ಇದು 1 ಮೆಟ್ರಿಕ್ ಟನ್ ಅಂದ್ರೆ ಒಂದೊಂದು ದಿವಸದಲ್ಲಿ 1 ಮೆಟ್ರಿಕ್ ಟನ್ ಮೈನಿಂಗ್ ಮಾಡುವುದಲ್ಲ, ಸಾವಿರಾರು ಮೆಟ್ರಿಕ್ ಟನ್ ಒಂದೊಂದು ದಿವಸದಲ್ಲಿ ಮೈನಿಂಗ್ ಮಾಡ್ತಾರೆ. ಒಂದೊಂದು ಲಾರಿಯಲ್ಲಿ 4.5 ಮೆಟ್ರಿಕ್ ಟನ್ ಹಾಕಬೇಕಾದ್ರೆ 10 ಟನ್ ಹಾಕ್ತಾರೆ. ಮಲ್ಟಿಪಲ್ ವೆಹಿಕಲ್ ವೀಲ್ಸ್ ಇದ್ದಂಥ ವೆಹಿಕಲ್ ಅಲ್ಲಿ 100 ಟನ್ 150 ಟನ್ ಹಾಕ್ತಾರೆ. ಅದಕ್ಕೆ 27 ರೂಪಾಯಿ ಕೂಡ ಕೊಡಲ್ಲ. ಒಂದು ದಿವಸ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನಿಂದ ಅಂಕೋಲಾಗೆ ಹೋಗೋರಿಗೆ 90 ಲಾರಿಯನ್ನು ಸೀಸ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಪರ್ಮಿಟ್ ಇಲ್ಲ, ಯಾವುದೇ ಹಣ ಕೊಟ್ಟೋದಕ್ಕೆ ರೆಸೀಟ್ ಇಲ್ಲ, ಏನಿಲ್ಲ. 27 ರೂಪಾಯಿ ಕೊಡಕ್ಕೆ ಈ ರೀತಿ ಮಾಡ್ತಾ ಇದ್ರು. ಅದರನ್ನು ಲಕ್ಷ ಕಟ್ಟಲೆ ಬೆಲೆ ಅದರನ್ನು ನಾವು ಬಿಳಿಕೆರೆ ಪೋರ್ಟಲ್ಲಿ ದಾಸ್ತಾನು ಮಾಡಿದ್ವಿ. 3 ತಿಂಗಳ ನಂತರ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಒಂದು ಹರಡಿರಲಿಲ್ಲ. ಅಧಿಕಾರಿಯನ್ನು ಕೇಳಿದ್ರೆ ಏನ್ರಿ ಆಯ್ತು ಅಂತ ಕೇಳಿದ್ರೆ, ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲದನ್ನು ಸಮುದ್ರಕ್ಕೆ ತೆರ್ಕೊಂಡು ಹೋದವು. ಆದರೆ ವಾಸ್ತವಿಕವಾಗಿ ಭಾರತದ ಅತಿ ದೊಡ್ಡ ಎಕ್ಸ್ಪೋರ್ಟರ್ಸು, ಮಾರ್ಕೆಟ್ ಮಾಡುವವರು ಎಲ್ಲರೂ ಬಂದು ಅದನ್ನು ಕದ್ಕೊಂಡು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಇದು ನಮ್ಮ ಪರಿಸ್ಥಿತಿ ಇವತ್ತು. ಸರ್ಕಾರದ ಪ್ರಾಪರ್ಟಿ ಆದರೆ ಇದೇ ಆಗೋದು.